ರಾಜಕುಟುಂಬ ಮತ್ತು ಪರಿಚಯ. ಭಾರತೀಯ ಉಪಖಂಡದಲ್ಲಿ 17ನೇ ಶತಮಾನದ ಮಧ್ಯದ ಗಡಿಯಲ್ಲಿ ಗೌಶಿಶಿಂತ ಅರಣ್ಯಭೂಮಿಯಲ್ಲಿ ಜನಿಸಿದ ಶಿವಾಜಿ 1627. ಅವರ ಪಿತಾಹುದುನ್ ಅಹಿರರಾಜೆ ಭೋಜ್ ಮತ್ತು ಮಾತ್ರೆಯಾಗಿದ್ದ ಜಿಜೆಬಾಯಿ. ಕಿರಿಯ ವಯಸ್ಸಿನಲ್ಲಿ ವಿದ್ವಾನ ಸಂಸ್ಕೃತ ಅಧ್ಯಯನ ಹಾಗೂ ಧಾರ್ಮಿಕ ಶಿಸ್ತಿನ ಮೂಲಕ ಅವರು ಹಿಂದೂ ಸಾಹಸ ಮತ್ತು ಹಿಂದೂ ಸ್ವರಾಜ್ಯದ ಹಿರಿಮೆಯನ್ನು ಅನುಭವಿಸಿದರು. ಬಾಲ್ಯದಲ್ಲಿಯೇ ಅವರ ಮನಸ್ಸಿಗೆ ಹಿಂದೂ ಸ್ವರಾಜ್ಯದ ಸ್ಫೂರ್ತಿ ಬೆಳಗಿತು. ಸ್ಥಳವಲ್ಲದೆ ಸ್ವತಂತ್ರ ಗಡ್ಡ ಹಾಕಲಿನ ಕನಸೂ ಕೂಡ ಉಂಟಾಯಿತು. 1.2 ರಾಜಕೀಯ ದೃಷ್ಟಿಕೋನ. ಮಾರ್ವಳಿಕೆಯಿಂದ ಗೋಲಿಬಿಂಗ್ ತಂತ್ರಾಂಶಗಳನ್ನು ಸ್ಫೂರ್ತಿಯಾಗಿ ಪಡೆದರು. ಹೀಗೆ ತುಮ್ಮಾಳು ದಿಕ್ಕು ವಿರೋಧಿ ತಂತ್ರ, ನಾಗರಿಕರ ಹಕ್ಕುಗಳನ್ನು ಪ್ರತಿಪಾದಿಸಿ ಹಿಂದೂ ಸ್ವರಾಜ್ಯ ರೂಪಿಸುವ ಕನಸನ್ನು ಶಿಲ್ಪಿಸುತ್ತಾರೆ. ಈ ಸ್ಥೂಲ ಉದ್ದೇಶಗಳ ಕಾಳಧಾರೇತನ ಶಕ್ತಿಗೆ ರೂಪಿಸಬೇಕು. ಅದರಿಂದ ಹುಟ್ಟಿತು ಪ್ರಥಮ ಯುದ್ಧಗಂಗೆಗಳು. 2. ಮೊದಲ ಕೋಟೆಗಳ ಸ್ವಾಧೀನ. 2.1 ತೋರಣಾ ಕೋಟೆ 1646 1647. ಶಿವಾಜಿಯ ಮೊದಲ ಉಗ್ರ ಕಾರ್ಯವೆಂದರೆ ತೋರಣಾ ಕೋಟೆಯು. ಇದು ಪಿತಾಮಹ ಶುಹಕ್ಕಾಗಿ ತುಂಬಾ ಗುರಿಯಾಗಿತ್ತು. ದಂಡ ಧೀರತೆಯಿಂದ ಕೊಂಚ ಮನೆ ಮಾಡಲು ಈಗಿನ ರಾಜಪ್ರಾಂತ ತೋರಣ ಹೊಲದಲ್ಲಿ ಅವರ ದಾಳಿಯು ಸಂಭವಿಸಿತು. ಗಟ್ಟಿಯಾದ ಸ್ಥಾಪನೆಯ ತಂಡದೊಂದಿಗೆ ಅವರು ಗಂಭೀರವಾಗಿ ಕೊಯ್ಕಲ್ಲನ್ನು ಸ್ವಾಧೀನಗೊಂಡರು. ಈ ವಿಜಯವು ತಾಕತ್ತಿನ ಮೊದಲ ಸಂಕೇತವಾಗಿ ಮರಾಠ ಧೈರ್ಯದಲ್ಲಿ ಹೊಸ ನಿಲುವನ್ನು ನೀಡಿತು. 2.2 ಬೈಲಮೈ ಕೋಟೆ 1646 1647. ತೋರಣಾದ ಮೇಲೆ ಅಚಾನಕವಾಗಿ ಐಶ್ವರ್ಯಶೀಲವಾಗಿ ದಾಳಿಗಳನ್ನು ಮಾಡಿದರು. ಆಗ ಮೂಲಕ ಪಿತೃತಿರಾಜಕರ ಬೈಲಮೈ ಕೋಟೆ ಮತ್ತು ಇತರ ಸಮೀಪದ ಮಾಳೆಯುತ ಕೋಟೆಗಳನ್ನು ತ್ವರಿತವಾಗಿ ಸ್ವತ್ತು ಮಾಡಿದರು. 3. ಪ್ರತಾಪಗಡ ಮತ್ತು ಅಫ್ಜಲ್ ಖಾನ್. ಮೊದಲ ಪ್ರಮುಖ ಘರ್ಷಣೆ. 3.1 ಔತಣ 1659. ಸಂಘರ್ಷವು ಹೆಚ್ಚು ಹಾರ್ಡ್ಕೋರ್ ಆಗಿತ್ತು. ಪಾಶ್ಚಾತ್ಯ ಪ್ರತಿಭೆಗಳ ಸಹಿತ ಮುಘಲ್ ಅಧಿಕಾರ ಆರಂಭಿಕ ಒಲುಮೆಯನ್ನು ಅಡ್ಡಗಿಡಿಸಿ ಅವಶ್ಯ ಬೆಂಗಳೂರು ಬಲು. ಅಫ್ಜಲ್ ಖಾನ್ ತಮ್ಮನ್ನಂದಿನ ಪ್ರತಾಪಗಡಕ್ಕೆ ದಾಳಿ ಮಾಡುವ ಕಾಲದಲ್ಲೇ ಶಿವಾಜಿಯು ಪಾಶ್ಚಾತ್ಯ ಪ್ರತಿಭೆಗಳನ್ನು ನೆಲೆಸಿರಿಸಲು ಯತ್ನಿಸಿದರು. ಇದನ್ನು ಪ್ರತಾಪಗಡದ ವರ್ಧನೆ ಎಂದು ಗುರುತಿಸಲಾಯಿತು. 3.2 ಯುದ್ಧಾಚರಣೆಗಳು. ಜಾಗತಿಕ ತಂತ್ರಗಾರಿಕೆ. ಶಿವಾಜಿಯು ಮುಘಲ್ ಅಂತರಂಗಗಳ ಶಕ್ತಿಯನ್ನು ಸಾಧನೆಗೂ ಶೂನ್ಯಡು ಮುಳ್ಳಿನಿಂದ ಹತ್ತಿಸುವಂತೆ ಕೆಗಿಟ್ಟರು. ದನಿಗಡಿತನ ತಂತ್ರ. ಪಾಲಿದಾಯಕ ಬಂಡ ಪಾಯದರ ಕಳ್ಳಾಪೈನನ್ನು ನಿರ್ಮಾಣ ಮಾಡಿ ಸಾಕ್ಷಿ ವೋರ್ಬರೇಡ್. 3.3 ಫಲಿತ. ಈ ಯುದ್ಧವು ಮಹತ್ವಪೂರ್ಣವಾಗಿದ್ದು ಮುಘಲ್ ಅಧಿಕಾರದ ಮೊಲವನ್ನು ಕೆಲಸ ಪಡೆದ ಮೊದಲ ಆಟ ಎಂದು ಅಂಗೀಕರಿಸಲಾಯಿತು. ಇವರ ವಿಜಯವು ಮುಘಲ್ ವಿರೋಧಿ ಧೈರ್ಯ ಮತ್ತು ಮರಾಠ ಸೈನಿಕ ಸಾಮರ್ಥ್ಯದ ದೃಢೀಕರಣವಾಯಿತು. 4. ಪಾವಣಕಿನ್ ಪರಾಕ್ರಮದ ಸಂಕೇತ. 4.1 ಹಿನ್ನೆಲೆ. 1660 ರಂದು ಪಾವಣಕಿನ್ ಬಳಿ ಬಹುಚರಿತಾರೂಪ ಗಲ್ಲೊಂದನೆಯ ಹೋರಾಟದಲ್ಲಿ ದಿಕ್ಕುಗೈದ ಧೈರ್ಯವಿರುವ ಮುಘಲ್ ಬಾಜಿ ಪ್ರಭು ದೇಶಪಾಂಡೆ ಅವರ ನೇತೃತ್ವ. 4.2 ಯುದ್ಧದ ವೃತ್ತಾಂತ. ಶಿವಾಜಿಯು ನಿಸರ್ಗದ ಸಿರಡಾಲು ಮುಖಾಂತರ ಸೈನ್ಯದ ಮೂಲಕ ಬಹುಮುಖ ಶಕ್ತಿಯನ್ನು ತೋರಿಸಿದರು. ಬಾಳೆಹುಡ್ಡು ತೆಗೆದು ಹಾಕಲು ದೃಢ ನಿರ್ಧಾರಕ್ಕಾಗಿ ವಿಜಯಪ್ರದ ತಂತ್ರ ತಾವು ರೂಪಿಸಿದರು. 4.3 ಮಹತ್ವ. ಇದರ ಪರಿಣಾಮವು ಹೆಚ್ಚು ಧೈರ್ಯ ಮತ್ತು ಮಾರೀಲ ಪರಿಣತಿ ಮರಾಠ ಶಕ್ತಿಗೆ ದೊರೆತಿತು. ಪಾವಣಕಿನ್ ವಿಜಯವು ಕಣಿದ ಪರಾಕ್ರಮದ ದಿಗ್ಗಜ ಸಂಕೇತ. 5. ಮುಘಲ್ ವಿರುದ್ಧದ ವಿಸ್ತೀರ್ಣ. ನೌಕಾಯುದ್ಧ ಮತ್ತು ಆಕ್ರಮಣೆಗಳು. 5.1 ಸುರತ್ ಆಕ್ರಮಣೆ 1670. ಸುರತ್ ಮುಘಲ್ ಸಾಮ್ರಾಜ್ಯದ ಮುಖ್ಯ ಗಡಿಭಾಗದ ವ್ಯಾಪಾರ ಕೇಂದ್ರ. ಶಿವಾಜಿಯು ದಾಟು ಯುದ್ಧದಲ್ಲಿ ಇದನ್ನು ಜಯಿಸಲು ಧೈರ್ಯಶಾಲಿಯಾಗಿದ್ದರು. ದುರ್ಬಲಿಕೆಯಿಂದ ಸಂಪತ್ತಿನ ವಸೂಲಿಗೆ ದೊರೆತ ಈ ಆಕ್ರಮಣವು ಮರಾಠ ಆರ್ಥಿಕ ಸ್ಥಾಯಿತ್ವಕ್ಕೆ ನೆರವಾಯಿತು. 5.2 ಉಮ್ಮರ್ಗಢ್ ಸಲ್ಹೇರ್ ಸಿಂಹಗಢ್ 1666 1672. ಅವಧಿಯಲ್ಲಿ ಹಲವು ಕೋಟೆಗಳ ಮೇಲೆ ದಾಳಿ ಮಾಡಿ ವಿಜಯಗಳನ್ನು ಸಾಧಿಸಿದರು. ಸುರಕ್ಷಣೆ ಕಾಪಾಡಲು ಗಳಿಸಿದ ಶ್ರದ್ಧೆಯೊಂದಿಗೆ ಈ ದಾಳಿ ಕೋತಿಗಳ ಮೇಲೆ ಸ್ವೀಕೃತ ಶಿಕ್ಷಣ ಮತ್ತು ಅಮರ್ಷತೆಯ ಸಂಕೇತವೆಂದು ಪರಿಗಣಿಸಲಾಯಿತು. ಗ್ರಿಲ್ಲಾ ಯುದ್ಧ ತಂತ್ರಗಳು ಮತ್ತು ಸಾಮ್ರಾಜ್ಯ ಆಕ್ರಮಣ. ಶಿವಾಜಿಯು ಮುಘಲ್ ವಿದ್ವಾಂಸ ತಂತ್ರಗಳನ್ನು ಕೈಗೆ ಕೆಳಗಿಟ್ಟರು. ಕಾಡು ಯುದ್ಧ ತಂತ್ರ. ಎಸಿ ಗ್ಯುಲಾ ಕಟ್ಟಳೆಗಳ ಬಳಕೆ. ತ್ವರಿತ ದಾಳಿ ಮತ್ತು ವಾಪಸ್ಸಿಲ್ಲದ ಹಿಂತಿರುಗುವಿಕೆ. ಈಗಾಗಲೇ ಸಾಕಷ್ಟು ಮುಘಲ್ ಸೈನಿಕರು ಮರಾಠ ಯುದ್ಧತಂತ್ರಗಳಿಗೆ ಸವಾಲು ನೀಡುತ್ತಿದ್ದರು. 7. ರಾಜ ಸಮ್ಮೇಳನ ಮತ್ತು ಸಾಹಿತ್ಯ. ಹಿಂದೂ ಸ್ವರಾಜ್ಯ ಘೋಷಣೆ. 1674ರಲ್ಲಿ ಶಿವಾಜಿಯವರ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಕುಟುಬ್ ನಡೆಯಿತು. ಸ್ವರಾಜ್ಯ ಘೋಷಣೆ. ಅಧಿಕಾರಿಗಳು ಪಂಡಿತರು ಆಹ್ವಾನಿಸಿಕೊಳ್ಳುವುದರಿಂದ ಶೂನ್ಯರಹಿತ ಗಣರಾಜ್ಯ ಕಟ್ಟಡ. 8. ಮೊದಲೊಂದು ಗಮನಾರ್ಹ ಜಯಗಳು. ಚಾರಿಯ ವಿವರಣೆ. ಯುದ್ಧ ಘಟನಾಕ್ರಮ ದಿನಾಂಕ ಫಲಿತಾಂಶ ಮಹತ್ವ. ತೋರಣ ಹೊಲ 1646 1647. ವಿಜಯ ಮೊದಲ ಕೋಟೆಯ ಗೆಲುವು. ಬೈಲಮೈ 1647 ಯಶಸ್ವಿ ವಿಸ್ತೀರ್ಣ ವಿಸ್ತರಣೆ. ಪ್ರತಾಪಗಡ 1659 ಕೊಂಚ ಒಲವು ಮುಘಲ್ ಒತ್ತಡಕ್ಕೆ ಶಬ್ದ. ಪಾವಣಕಿನ್ 1660 ಧೈರ್ಯ ಪರಾಕ್ರಮ ಸಂಕೇತ. ಸುರತ್ ಆಕ್ರಮಣೆ 1670 ಆರ್ಥಿಕ ವಿಧಾಯಕ ವಾಣಿಜ್ಯ ಗೆಲುವು. 9. ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಣಾಮಗಳು. ಮರಾಠ ಆರ್ಥಿಕ ಸ್ವಾವಲತ್ವ. ನೌಕಾಯುದ್ಧ ಸಾಮ್ಯ. ಹಿಂದೂ ಸ್ವರಾಜ್ಯದ ಚಿಂತನೆಯ ಸುಮಾರು